ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಶೂಟೌಟ್ ಮಾಡಿಕೊಂಡಿರುವ ಬಗ್ಗೆ ರಾಯ್ ಆತ್ಮಹತ್ಯೆ ಬಗ್ಗೆ ಪೊಲೀಸ್ ಕಮಿಷನರ್ ಕೂಡ ಒಂದಿಷ್ಟು ಹೇಳಿಕೆಯನ್ನ ನಿನ್ನೆ ಜಾಗಕ್ಕೆ ಭೇಟಿ ನೀಡಿ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಾಥಮಿಕ ವರದಿ ಬಂದ ನಂತರ ಅವರೇ ಶೂಟೌಟ್ ಮಾಡಿಕೊಂಡಿದ್ದಾರೆ. ರಾಯ್ ಆತ್ಮಹತ್ಯೆ ಬಗ್ಗೆ ಪೊಲೀಸ್ ಕಮಿಷನರ್ ಹೇಳಿಕೆಯನ್ನ ನೀಡಿದ್ದಾರೆ. ಮೇಲ್ನೋಟಕ್ಕೆ ಫೈರಿಂಗ್ ಅನ್ನ ಮಾಡಿಕೊಂಡಿದ್ದಾರೆ, ಆದ್ರೆ ಆತ್ಮಹತ್ಯೆ ಬಗ್ಗೆ ತನಿಖೆ ಮಾಡ್ತೀವಿ ಎಂದು ಕಮಿಷನರ್ ಹೇಳಿದ್ದಾರೆ. ಐಟಿ ಟೀಮ್ ಜೊತೆ ನಮ್ಮ ಪೊಲೀಸರು ಸಂಪರ್ಕವನ್ನ ಕೂಡ ನಡೆಸ್ತಾ ಇದ್ದಾರೆ. ಕೇರಳದ ಐಟಿಯವರು ಬೆಂಗಳೂರಿನಲ್ಲಿ ತನಿಖೆಯನ್ನ ಮಾಡ್ತಿದ್ರು. ರಾಯ್ ಆತ್ಮಹತ್ಯೆ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಶೂಟಿಂಗ್ ಆಗ್ತದೆ, ಆದ್ರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಇದೆ, HSR ಲಿಮಿಟ್ಸ್ ಅಲ್ಲಿ, ನಾರಾಯಣ ಹಾಸ್ಪಿಟಲ್ ಅಲ್ಲಿ. ಮತ್ತು ನಮ್ಮ ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲಿ ಬಂದು ನಾವು ಇಲ್ಲಿ ಪರಿಶೀಲನೆ ಮಾಡಿದೀವಿ, ಜಾಗ ಪರಿಶೀಲನೆ ಮಾಡಿದೀವಿ. ಅವ್ರ ಕುಟುಂಬದವ್ರಿಗೆ ಕೂಡ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಇಲ್ಲ, ಅವರು ಬೇರೆ ರಾಷ್ಟ್ರದಲ್ಲಿ ಅವ್ರು ಬರ್ತಿರೋರು ರಾತ್ರಿ. ಈ ಪರ್ಟಿಕ್ಯುಲರ್ ಕಂಪನಿ ಇದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದೀವಿ. ಮೇಲೆ ನೋಟ್ಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ, ಆದ್ರೆ ಇದು ತನಿಖೆದು ವಿಷಯ ಇದೆ. ನಾವು ತನಿಖೆ ಮಾಡಿ ಡೀಟೇಲ್ ಈಗ ನೋಡ್ತೀನಿ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕೊಡ್ತೀವಿ. ಕಂಪ್ಲೇಂಟ್ ಯಾವ್ದು ರೈಫಲ್ ಯಾವ್ದು ಇಲ್ಲ, ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವ್ರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ ಮೇಲ್ನೋಟಕ್ಕೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್ ನನ್ನ ಎಲ್ಲ ಡೀಟೇಲ್ಸ್ ಈಗ. ಇನ್ನು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ದರ್ಶನ್ ನಡೆಸಿರುವ ಒಂದು ಪ್ರತ್ಯಕ್ಷ ವರದಿ ಕೂಡ ಇದೆ, ಬನ್ನಿ ನೋಡೋಣ. ಕಾನ್ಫಿಡೆಂಟ್ ಸಂಸ್ಥೆಯ ಮಾಲೀಕರಾದಂತ CJ ರಾಯ್ ಅವರು ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. 3 ಹೊರೆಯಲ್ಲಿ ಐಟಿ ಅಧಿಕಾರಿಗಳು ಈ ಒಂದು ತಮ್ಮ ಕಚೇರಿಯಲ್ಲಿ ದಾಳಿಯನ್ನ ಮಾಡ್ತಾರೆ. ಈ ಒಂದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನ ತಂದುಕೊಡ್ತೀನಿ ಅಂತ ಹೇಳಿ ಐಟಿಗೆ ಬೇಕಾದಂತ ಒಂದಷ್ಟು ದಾಖಲೆ ಕೊಡುವಂತ ಸಂದರ್ಭದಲ್ಲಿ ಏಕಾಏಕಿ ತಮ್ಮ ಚೇಂಬರ್ ನಲ್ಲಿ ಹೋಗಿ ಗನ್ನನ್ನ ತೆಗೆದುಕೊಂಡು ಶೂಟ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಇದು ಅವರ ಒಂದು ಕಾನ್ಫಿಡೆಂಟ್ ಸಂಸ್ಥೆಯ ಒಂದು ಕಚೇರಿ ಅಂತಾನೆ ಇದು. ಈ ಒಂದು ಕಚೇರಿಯಲ್ಲಿ ಇವತ್ತಿಂದಿನಂತೆ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡುವಂತ ವೇಳೆಯಲ್ಲಿ ಬೇಕಾದಂತ ಎಲ್ಲಾ ರೀತಿಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಜೊತೆಯಲ್ಲಿ ಈ ಹಿಂದೆನೂ ಕೂಡ ಅವರ ಮನೆಯ ಮೇಲೆ ಇರ್ಬೋದು ಅಥವಾ ಕಚೇರಿ ಮೇಲೆ ಸಾಕಷ್ಟು ಬಾರಿ ಐಟಿ ದಾಳಿಗಳು ಕೂಡ ನಡೆಯಿತು. ಈ ಒಂದು ದಾಳಿ ನಡೆದಂತ ಸಂದರ್ಭ ಅದಕ್ಕೆ ಬೇಕಾದಂತ ಪೂರಕ ದಾಖಲೆಗಳನ್ನು ಸಹ ಕೊಡ್ತಾ ಬರ್ತಾ ಇದ್ರು. ಜೊತೆಗೆ ಈ ಬಾರಿ ಇವತ್ತು ಸಹ ಐಟಿ ದಾಳಿ ಅಂತ ನಡೆಯುತ್ತೆ. ಈ ಒಂದು ದಾಳಿ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ದಾಖಲೆಗಳನ್ನ ಐಟಿ ಅಧಿಕಾರಿಗಳು ಕೇಳಿರ್ತಾರೆ. ಈ ಒಂದು ಐಟಿ ಅಧಿಕಾರಿಗಳು ಕೇಳಿದಂತ ದಾಖಲೆಗಳನ್ನ ಒಂದಷ್ಟು ಚೇಂಬರ್ ನಲ್ಲಿ ಇದೆ, ತೆಗೆದುಕೊಂಡ್ಬಂದು ಕೊಡ್ತೀನಿ ಅಂತ ಹೇಳಿ ಒಳಗಡೆ ಹೋದಂತ CJ ರಾಯ್ ಅವರು ಈಗ ಗನ್ನನ್ನ ತೆಗೆದುಕೊಂಡು ಎದೆಭಾಗಕ್ಕೆ ಶೂಟ್ ಮಾಡ್ಕೊಂಡಿರುವಂತದ್ದು. ಜೊತೆಯಲ್ಲಿ ಈಗ ಈ ಒಂದು ಘಟನೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಇಲ್ಲಿನ ಕಚೇರಿ ಸಿಬ್ಬಂದಿ ಇದ್ದಿರೋದು, ಕಚೇರಿ ಸಿಬ್ಬಂದಿಯನ್ನ ಈ ಒಂದು ಕಚೇರಿ ಸಿಬ್ಬಂದಿ ಕೂಡ ತಕ್ಷಣವೇ ಒಂದು CJ ರಾಯ್ ಅವರ ದೇಹವನ್ನ ಅಂದ್ರೆ CJ ಅವರನ್ನ ಆಸ್ಪತ್ರೆಗೆ ಇಲ್ಲಿಂದ ತೆಗೆದುಕೊಂಡು ಹೋಗಿ ನಾರಾಯಣ ಆಸ್ಪತ್ರೆಗೆ ಅಡ್ಮಿಟ್ ಅನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ಪ್ರಾಣ ಪಕ್ಷಿ ಸಹ ಹಾರಿ ಹೋಗಿರ್ತದೆ. ಆದ್ರೆ ಇದೆಲ್ಲ ಒಂದು ಕಡೆ ಅಂತ ಆದ್ರೆ ಈಗ ಒಂದ್ ಕಡೆ ಈ ಒಂದು ಅಂದ್ರೆ CJ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊತಾರೆ, ಮತ್ತೊಂದ್ ಕಡೆ ಈ ಒಂದು ಪ್ರಕರಣ ತನಿಖೆ ಕೂಡ ಸಾಕಷ್ಟು ಚುರುಕುಗೊಳ್ತದೆ. ತಕ್ಷಣಕ್ಕೆ ಇಲ್ಲಿಗೆ ಬಂದಂತ ಅಶೋಕನಗರ ಪೊಲೀಸರು ಇಲ್ಲಿಗೆ ಬಂದು ಇಲ್ಲೇನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದು ಇವರು ಮೃತ HSR ಲೇಔಟ್ ನ ನಾರಾಯಣ ಕೂಡ ಸಾಗಿಸಲಾಗಿರ್ತಾರೆ. ಇಲ್ಲಿ ಒಂದು ಸ್ಥಳದಲ್ಲಿ ಯಾವೆಲ್ಲ ಆಧಾರಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ತಾರೆ. ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದು ಕೂಡ ಇಲ್ಲೊಂದು ಪ್ರಮುಖವಾಗಿ ಆಗ್ತದೆ. ಯಾಕಂತಂದ್ರೆ ಐಟಿ ದಾಳಿ ನಡೆದಂತ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆ ನಡೆದಿರ್ತಕ್ಕಂಥ ಎಲ್ಲ ಒಂದ್ ಕಡೆ ಯಾಕೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ತದೆ. ಮತ್ತೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಏನ್ ಸಾಕ್ಷ್ಯಾಧಾರಗಳು ತುಂಬಾ ಪ್ರಮುಖವಾಗ್ತದೆ. ಹಾಗಾಗಿ FSL ತಂಡ ಮತ್ತೆ ಸೋಕೋ ತಂಡ ಕೂಡ ಒಳಗಡೆ ಪರಿಶೀಲನೆ ಮಾಡ್ತದೆ, ಒಳಗಡೆ ಇರ್ತಕ್ಕಂಥ CCTVಗಳನ್ನ ಪರಿಶೀಲನೆ ಮಾಡ್ತದೆ. ಯಾಕಂತಂದ್ರೆ ಅವರು ಒಂದು ಏನು ಆತ್ಮಹತ್ಯೆ ಮಾಡ್ಕೊಂಡಂತ ರೀತಿ ಯಾವ್ದು ಅಂತಂದ್ರೆ
ಇವರೇ ಶೂಟ್ ಮಾಡ್ಕೊಂಡಿದ್ದ ಅಥವಾ ಬೈ ಮಿಸ್ ಆಗಿ ಶೂಟ್ ಮಾಡ್ಕೊಂಡಿದ್ದ ಅಥವಾ ಪ್ರತಿನಿತ್ಯವಾಗಿ ಈ ಒಂದು ಕಚೇರಿಯಲ್ಲಿ ಗನ್ನನ ಇರಿಸಲಾಗ್ತಾ ಇತ್ತು ಅನ್ನೋದು ಕೂಡ ನಾವು ತನಿಖೆ ಮಾಡ್ಲಾಗ್ತದೆ. ಮತ್ತೊಂದು ಕಡೆ ಈ ಒಂದು ಅಂದ್ರೆ ಅವ್ರ ಮೊಬೈಲ್ ಅನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು ವಶಕ್ಕೆ ಪಡ್ಕೊಂಡು ಯಾವ ರೀತಿಯಾಗಿ ಹಿಂದೆ ಯಾವ್ದಾನ ಏನೋ ವೈಮನಸ್ಸಿತ್ತ ಅಥವಾ ಕೌಟುಂಬಿಕ ಕಲಹ ಏನಾದ್ರೂ ಇತ್ತ ಅಥವಾ ಫ್ಯಾಮಿಲಿ ಜೊತೆ ಮನಸ್ತಾಪ ಆಗ್ಲಿತ್ತ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೆಸ್ತದೆ. ಯಾಕಂತಂದ್ರೆ ಸಿಜೆ ರಾಯ್ ಅವರ ಒಂದು ಸಣ್ಣ ಸಂಸ್ಥೆನ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು, ಸಾಕಷ್ಟು ಜನಕ್ಕೆ ಪ್ರೇರಣೆಯಾಗಿ ನಿಂತಿರೋರು. ಹಾಗಾಗಿ ಇವರೊಂದು ಸಾವಿನಲ್ಲಿ ಏನೆಲ್ಲ ಉಳುಕುಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನ ನಡೆಬೇಕಾಗ್ತದೆ. ಮತ್ತೆ ಫ್ಯಾಮಿಲಿಯನ್ನ ಏನಾದ್ರು ಸ್ವಲ್ಪ ಫ್ಯಾಮಿಲಿ ಕೌಟುಂಬಿಕ ಕಲಹಗಳು ಏನಾದ್ರು ಇತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಸಂಪೂರ್ಣವಾದ ತನಿಖೆ ನಡೀತೆ. ಯಾಕಂತಂದ್ರೆ ಇದೇ ಸಿಜೆ ರಾಯ್ ಅವ್ರಿಗೆ ಇದೇನೋ ಹೊಸದಾಗಿ ನಡೆದಿರ್ತಕ್ಕಂಥ ದಾಳಿ ಅಲ್ಲ, ಈ ಹಿಂದೆ ಕೂಡ ದಾಳಿ ಸಾಕಷ್ಟು ಬಾರಿ ನಡೆದಿತ್ತು. ಆದ್ರೆ ಈ ಹಿಂದೆ ನಡೆದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಈಗ ಇಂತಹ ಘಟನೆಗಳು ನಡೆದಿರಲಿಲ್ಲ. ಆದ್ರೆ ಇವತ್ತು ಇವರು ಸಾವನ್ನ ಒಪ್ಪಿರ್ತಕ್ಕಂಥ ಎಲ್ಲ ಒಂದು ಕಡೆ ಏನಕ್ಕೆ ಸಿಜೆ ರಾಯ್ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪ್ರಮುಖವಾಗಿ ತನಿಖೆ ನಡಿಬೇಕಾಗ್ತದೆ. ಮತ್ತೆ ಏನಾದ್ರೂ ದಾಖಲೆಗಳಲ್ಲಿ ಅಥವಾ ಯಾವ್ದಾದ್ರು ಸರಿಯಾದ ರೀತಿಯಂತ ಪೂರಕ ದಾಖಲೆಯನ್ನು ಸರಿಯಾದ ಅವ್ರಿಗೆ ಕೊಡಕ್ಕಾಗಿರ್ಲಿಲ್ಲ ಅಥವಾ ಎಲ್ಲಾದ್ರೂ ಮೈನಸ್ ಇತ್ತ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತದೆ. ಮತ್ತೆ ಇಲ್ಲಿಗೆ ಬಂದಂತ ಐಟಿ ಅಧಿಕಾರಿಗಳು ಅವರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡಿದ್ರು, ಮತ್ತೆ ಅವ್ರ ಬಳಿ ಇದ್ದಂತ ದಾಖಲೆಗಳನ್ನ ಯಾವ ರೀತಿಯಾಗಿ ಪಡ್ಕೊಂಡ್ರು, ಜೊತೆಯಲ್ಲಿ ಎಲ್ಲಾ ರೀತಿಯಲ್ಲೂ ಒಂದು ಫ್ಯಾಮಿಲಿ ಇರ್ಬೋದು ಮತ್ತೆ ಬಿಸ್ನೆಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಪೊಲೀಸರೀಗ ತನಿಖೆ ಮಾಡ್ತಾ ಇರುವಂತದ್ದು. ಜೊತೆಯಲ್ಲಿ ಈಗಾಗಲೇ ಸ್ಥಳಕ್ಕೆ ಬಂದು ಅಂದ್ರೆ ಕಮಿಷನರ್ ಅವರು ಬಂದು ಕೂಡ ಇಲ್ಲಿನ ಏನೆಲ್ಲ ಮಾಹಿತಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಒಂದು ತನಿಖೆ ಅಂತ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಕೊಟ್ಟು ಹೋದ್ರು. ಜೊತೆಲೆ ಈ ಒಂದು ಪ್ರಕರಣದ ತನಿಖೆ ಏನಿದೆ ಈ ಒಂದು ತನಿಖೆಯನ್ನ ಈಗ ಪೊಲೀಸ್ ಕೂಡ ಚುರುಕುಗೊಳಿಸಿರ್ತಕ್ಕಂಥ ಇನ್ನೇನು ಬೆಳಗ್ಗೆ ಅವ್ರ ಕುಟುಂಬಕ್ಕೆ ಕೂಡ ಒಂದು ಮೃತದೇಹವನ್ನು ಹಸ್ತಾಂತರಿಸಲಾಗುವುದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್ ಎಲ್ವರ್ಗು, ಜನತಾ ಟಿವಿ.